ನಮಸ್ಕಾರ ವೀಕ್ಷಕರೇ, ಅನಂತ ಸ್ವಾದ ಚಾನಲ್ಗೆ ಸ್ವಾಗತ. ಅಕ್ಕಿ ಹಿಟ್ಟಿನಿಂದ ಇಷ್ಟು ಸಾಫ್ಟ್ ಆದ ಕ್ರ್ಯಾಕ್ ಆಗದೆ ಉಬ್ಬಿ ಬರುವ ಚಪಾತಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಹೇಳುವ ಈ ಒಂದು ಟ್ರಿಕ್ಕನ್ನು ಬಳಸಿದರೆ ಗೊತ್ತಿಲ್ಲದವರು ಕೂಡ ಮೊದಲನೇ ಸಲ ಆರಾಮವಾಗಿ ಇದನ್ನು ಮಾಡ್ಕೋಬಹುದು. ಒಂದು ಬಾಣಲೆಗೆ 1 ಗ್ಲಾಸ್ ನೀರು, 1 ಸ್ಪೂನ್ ತುಪ್ಪ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇದನ್ನು ಕುದಿಯಲು ಬಿಡಬೇಕು. ಈಗ ಒಂದು ಬೌಲು ತೆಗೆದುಕೊಂಡು ಅದಕ್ಕೆ 1 ಸ್ಪೂನ್ ಮೈದಾ ಹಿಟ್ಟು, ಸ್ವಲ್ಪ ನೀರು ಹಾಕಿ ಇದನ್ನು ಕಲಸ್ಕೋಬೇಕು. ಯಾವುದೇ ಗಂಟು ಇಲ್ಲದೆ ತೆಳುವಾಗಿ ಕಲಸ್ಕೊಳ್ಳಿ. ಈ ಟ್ರಿಕ್ನಿಂದಲೇ ಅಕ್ಕಿ ಚಪಾತಿ ಸಾಫ್ಟಾಗಿ ಬರ್ತದೆ. ಈ ಮೈದಾ ಹಿಟ್ಟನ್ನು ಕುದಿಯುವ ನೀರಿಗೆ ಹಾಕಿ ಅದನ್ನು ಕಲಸ್ಕೋಬೇಕು. ನಂತರ 1 ಗ್ಲಾಸಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಗಟ್ಟಿಯಾಗಿ ಬರುವವರೆಗೂ ಅದನ್ನು ಕಲಸ್ಕೋಬೇಕು. ಹೀಗೆ ಕೈಯಾಡಿಸ್ತಾ ಇರಿ, ಅದು 2 ನಿಮಿಷದಲ್ಲಿ ಗಟ್ಟಿಯಾಗುತ್ತೆ. ಹಾಗೆ 2 ನಿಮಿಷ ಹಾಗೆ ಬಿಡಿ. ನಂತರ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ 2 ನಿಮಿಷ ಪಕ್ಕಕ್ಕೆ ಇಟ್ಟು ಬಿಡಿ. ಬನ್ನಿ ಇವಾಗ ನಾವು ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನಿಗೆ 1 ಸ್ಪೂನ್ ತುಪ್ಪ, ಉದ್ದಿನ ಬೇಳೆ 2 ಸ್ಪೂನು, ಬೆಳ್ಳುಳ್ಳಿ 8, 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ ಕೆಂಬಣ್ಣ ಬರುವವರೆಗೂ, ಅರೋಮ ಬರುವವರೆಗೂ ಅದನ್ನು ಹುರಿದುಕೊಳ್ಳಿ. ಹುರಿದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಪ್ಯಾನಿನಲ್ಲೇ ಅರ್ಧ ಕಪ್ಪಿನಷ್ಟು ಕಡಲೆಕಾಯಿ ಬೀಜನ ತೆಗೆದುಕೊಂಡು ಸ್ವಲ್ಪ ಹುರಿಯಿರಿ. ನಂತರ 1/4 ಕಪ್ಪಿನಷ್ಟು ತೆಂಗಿನಕಾಯಿಯನ್ನು ಹಾಕಿ ಹುರಿದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ. ನಂತರ ಇದಕ್ಕೆ 2 ಸಣ್ಣ ತುಂಡು ಹುಣಸೆ ಹಣ್ಣು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಈಗ ರುಚಿಯಾದ ಕಡಲೆಕಾಯಿ ಬೀಜ ಗ್ರೌಂಡ್ನಟ್ ಚಟ್ನಿ ರೆಡಿಯಾಗಿದೆ. ಬನ್ನಿ ಇವಾಗ ಅಕ್ಕಿ ಹಿಟ್ಟನ್ನು ನೋಡೋಣ. ಇದು ಬಿಸಿಯಾಗಿದೆ. ಇನ್ನು ಕೈನ ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಇದನ್ನು ನಾದ್ಕೊಳ್ಳಿ. 2ರಿಂದ 3 ನಿಮಿಷ ಸಾಫ್ಟಾಗಿ ಬರುವವರೆಗೂ ಇದನ್ನು ಚೆನ್ನಾಗಿಯೇ ನಾದ್ಕೋಬೇಕು. ನಂತರ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡ್ಕೋಬೇಕಾದ್ರೆ ಕ್ರ್ಯಾಕ್ ಏನಾದರೂ ಇದ್ದರೆ ಮತ್ತೆ ಸ್ವಲ್ಪ ಹೊತ್ತು ನಾದ್ಕೊಳ್ಳಿ. ನಂತರ ಇದನ್ನು ಮುಚ್ಚಳ ಮುಚ್ಚಿ ಗಾಳಿ ಆಡದಂತೆ ಪಕ್ಕಕ್ಕಿಡಿ. ಈಗ ಒಂದು ಉಂಡೆಯನ್ನು ತೆಗೆದುಕೊಂಡು ಸ್ವಲ್ಪ ನಾದಿ ಅದನ್ನು ಚಪಾತಿ ಥರ ಲಟ್ಟಿಸಿಕೊಳ್ಳಬೇಕು. ಈಗ ನಿಮಗೆ ರೌಂಡ್ ಶೇಪ್ ಬೇಕು ಅಂತಾದರೆ ಒಂದು ಪಾತ್ರೆಯ ಮುಚ್ಚಳವನ್ನು ತೆಗೆದುಕೊಂಡು ಅದರಲ್ಲಿ ಈ ತರಹ ಶೇಪ್ ಮಾಡ್ಬೋದು. ನೋಡಿ ವೀಕ್ಷಕರು, ಎಷ್ಟು ಚೆನ್ನಾಗಿ ರೌಂಡಾಗಿ ಸಾಫ್ಟಾಗಿ ಬಂದಿದೆ ಅಂತ, ತೆಳುವಾಗಿ ಬಂದಿದೆ. ಈ ಥರ ಎಲ್ಲ ಉಂಡೆಯನ್ನು ಲಟ್ಟಿಸ್ಕೊಳ್ಳಿ. ತೆಳುವಾಗಿಯೇ ಇರಬೇಕು. ಹೀಗೆ ಎಲ್ಲನ ರೆಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಂತರ ತವಾಗೆ ಎಣ್ಣೆ ಹಚ್ಚಿ ಒರೆಸ್ಕೊಳ್ಳಿ. ನಂತರ ಈ ಲಟ್ಟಿಸಿದ ಚಪಾತಿಯನ್ನು ಹಾಕಿ 1 ನಿಮಿಷ ಬಿಟ್ಟು ನಂತರ ಅದರ ಮೇಲೆ ಈ ಥರ ಒದ್ದೆ ಬಟ್ಟೆಯಿಂದ ಸೈಡನ್ನು ಒತ್ಕೊಳ್ಳಿ. ಈ ಥರ ಒತ್ತಿ ಮಗುಚಿ ಹಾಕಿದರೆ ಈ ಥರ ರೊಟ್ಟಿ ಉಬ್ಬಿ ಬರ್ತದೆ. ವಾವ್, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ಇದರ ಅರ್ಥ ನೀವು ಕಲಿಸಿದ ಅಕ್ಕಿ ಹಿಟ್ಟು ಸರಿಯಾಗಿದೆ ಅಂತ. ಬನ್ನಿ ಇವಾಗ ಇನ್ನೊಂದನ್ನು ಅದೇ ರೀತಿ ಮಾಡೋಣ. ನೋಡಿ, ಸೈಡ್ ಒತ್ಕೊಳ್ಳಿ, ಮಗುಚಿ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಹೀಗೆ ಎಲ್ಲ ಚಪಾತಿನ ರೆಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಬಿಸಿ ಇರುವಾಗಲೇ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ನೋಡಿ ವೀಕ್ಷಕರೇ, ನಾನು ಇದನ್ನು ಫೋಲ್ಡ್ ಮಾಡ್ತಾ ಇದ್ದೇನೆ, ಮುದ್ದೆ ಮಾಡ್ತಾ ಇದ್ದೇನೆ. ನೋಡಿ, ಆದರೂ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೇಳಿದ ಈ ಟ್ರಿಕ್ನ ಮರೆಯದೆ ಫಾಲೋ ಮಾಡಿ. ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಹೊಸ ಟ್ರಿಕ್ ಹೊಸ ರುಚಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.